ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಸೋಲೋ ಹೋಗ್ತಾ ಇದ್ದೀನಿ. ಹೆಂಗಿದೆ ನೋಟು? ಚೆನ್ನಾಯ್ತಾ? ಸೆಕ್ಯೂರಿಟಿ ಚೆಕ್ಕಲ್ಲಿ ನೋಡಿ ಶೂಸ್ ತೆಗಿಬೇಕಾಗುತ್ತೆ, ಬೂಟ್ಸ್ ಹಾಕೋ ಬಂದರೆ. ಆ ಆ್ಯಪ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಯಾವುದೇ ಥರ ಕ್ಯಾಬ್ ಸರ್ವಿಸ್ ಬೇಕಂತಂದರೆ. ಅವ್ರಿಗೆ ನನ್ನ ಭಾಷೆ ಬರ್ತಿಲ್ಲ, ಅವ್ರ ಭಾಷೆ ನನಗೆ ಅರ್ಥ ಆಗ್ತಿಲ್ಲ, ಇಲ್ಲಿ ರೋಡ್ ಅಂತೂ ಮೊದಲೇ ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು. ಲೆಟ್ಸ್ ಹ್ಯಾವ್ ನೀರು ತುಂಬ ಇಂಪಾರ್ಟೆಂಟು. ದ ಮೀಟ್ ಮೈ ನ್ಯೂ ಫ್ರೆಂಡ್ಸ್ ಶ್ರೀತಿ. ಇನ್ನು ಮಿಕ್ಕಿದ ನೋಟ್ಸ್ ಎಲ್ಲ ಹಿಂಗೆ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫೈನಲಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಏನು ಅಂತ ರೀಚ್ ಆದಮೇಲೆ ವೆಯ್ಟ್ ಮಾಡಿ ನೋಡಿ. ಮಾರ್ನಿಂಗ್ 2 o'clock ಮನೆ ಬಿಡ್ತಾ ಇದ್ದೀನಿ, ರಾತ್ರಿ 8 ಗಂಟೆಗೆ ರೀಚ್ ಆಗೋದು. ಸೊ ನಾನು ಒಬ್ಬಳೇ ಏನು ಮಾಡ್ತೀನಿ, ಇಲ್ಲೆಲ್ಲಿ ಹೋಗ್ತೀನಿ ಅಂತೇಳ್ಬಿಟ್ಟು ನೋಡ್ತಾ ಇರಿ. ಸೊ ಇವಾಗ ಸೂಟ್ ಕೇಸ್ ಕೂಡ ಪ್ಯಾಕ್ ಆಗಿದೆ. ಈಗ ನಾನು ಹೊಡ್ತೀನಿ. ಪೋಕನ 7 ದಿನ ಮೀಟ್ ಮಾಡೋಕ್ಕೆ ಸಿಗೋಕ್ಕಾಗಲ್ಲ. ಆ್ಯಂಡ್ ಅಮ್ಮ ಕೂಡ ಮಲಗಿದ್ದಾರೆ, ಅಪ್ಪ ಇಲ್ಲಿ ಮಲಗಿದ್ದಾರೆ. ಆ್ಯಂಡ್ ಅಮ್ಮ ಹಂಗೆ ಮಲ್ಕೊಂಬಿಟ್ಟಿದ್ದಾರೆ ನನ್ನ ರೂಮಲ್ಲಿ. ಸೊ ಹಾಗಾಗಿ ಅಮ್ಮ ಹೊಡ್ತಾ ಇದ್ದೀನಿ, ಚೂಟ ಮಾಡ್ಕೊಂಡು ಕೊಡ್ತೀನಿ. ಅದು ಒಂದೊಂದು ನೋಟು 5 ಲಕ್ಷ. ಇಷ್ಟರಲ್ಲಿ ಏನು ಕೊಂಡ್ಕೋಬೋದಲ್ಲಿ? 5 ಲಕ್ಷ ಅಂತಂದರೆ ನಮ್ಮ ನೋಟಲ್ಲಿ ಎಷ್ಟಾಗುತ್ತೆ ನೋಡಬೇಕು. ಟೋಟಲಿ 30,000 ಕೊಟ್ಟು 85 ಲಕ್ಷ ತೊಗೊಂಡಿರೋದು. ಅಂದರೆ ಅವ್ರದ್ದು ಮನಿ ವ್ಯಾಲ್ಯೂ ಕಮ್ಮಿ ಅಲ್ವಾ? ಹೌದಾ? ನಮ್ಮದು ರುಪಿ ಜಾಸ್ತಿ ಇದೆ ವ್ಯಾಲ್ಯೂ ಅವ್ರದಕ್ಕಿಂತ. ಈ US ಕಡೆ ಹೋದರೆ ಅವ್ರದ್ದು ಡಾಲರ್ಸ್ ಜಾಸ್ತಿ ಇರುತ್ತೆ, ಆ ಥರ. ಹಂಗಾಗಿ ಅಷ್ಟು ಸಿಕ್ಕಿದ್ದು. ನೋಟ್ ಕಡಿಮೆ ಇರುತ್ತೆ. ಬಟ್ ಎಲ್ಲ ಕಾಸ್ಟ್ ಎಲ್ಲ ಅಷ್ಟೇ ಇರುತ್ತೆ, ಫುಡ್ಡಿಂದೆಲ್ಲ. ಹೆಂಗಿದೆ ನೋಟು? ಚೆನ್ನಾಯ್ತಾ? ಸಾಫ್ಟ್ ಆಗಿದೆಲ್ಲ. ಆ್ಯಕ್ಚುಲಿ ಅವ್ರ ಹತ್ರ ಬೇರೆ ನೋಟ್ಸ್ ಇರಲಿಲ್ಲ, ಹಂಗಾಗಿದೆ 5 lakh ನೋಟ್ಸ್ ಅಷ್ಟೇ ಇರೋದು, ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದೆ ನಾನು. ಇನ್ನೇನು ಹೇಳೋದು, ಒಟ್ಟಲ್ಲಿ ಅವ್ರು ಕ್ಲೋಸ್ ಆಗಂಗಿತ್ತಾ? ಅಷ್ಟರ ಆಯ್ತು ನಾನು. ಇದೆಯೋ ಇಲ್ವೋ ನಂಗಿರುತ್ತಲ್ವಾ? ಅಲ್ವಾ? ಒಳ್ಳೆ ಚೆನ್ನಾಗಿದೆ, ಒಳ್ಳೆ ನೋಟ್ ನೋಡ. ಯೋಗ ಬಿಡತ್ಲ ಹೋಗಿ ಸಾಕು, ನಮ್ಗೆ ಇನ್ನೇನಾಗಬೇಕು. ನನ್ನ ಬಿಡೋಕ್ಕೆ ಅಮ್ಮ ಮತ್ತು ಪೋಕೋ ಬಂದಿದ್ರು ನೋಡಿ ಇಲ್ಲಿ. ಸೊ ನಾನು ಕ್ಯಾಬ್ ಬಿಡೋ ಬಂದು ಹೊರಡಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್, ಅಮ್ಮ ನನಗೆ ಕೆಳಗಡೆ ತನಕ ಡ್ರಾಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಪೋಕೋನು ಕೆಳಗಡೆ ಬಂದಿದ್ಲು, ನನಗೆ ಡ್ರಾಪ್ ಮಾಡಿ ಆಮೇಲೆ ಹೊರಟ್ರು. ಅಪ್ಪ ಊರಿಂದ ಬಂದು ಟಯರ್ಡ್ ಆಗಿದ್ದರಿಂದ ಮಲ್ಕೊಂಬಿಟ್ಟಿದ್ರು, ಅವ್ರು ನೆಪ್ಸಕ್ಕೆ ಹೋಗಲಿಲ್ಲ. ಇವಾಗ ಟರ್ಮಿನಲ್ 2ಗೆ ಬಂದೆ. ಸೊ ಇಲ್ಲಿ ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸೇ ಇರೋದು. ಇವಾಗ ಒಳಗಡೆ ಹೋಗಬೇಕು. ನನಗೆ ಇಲ್ಲೇನಷ್ಟು ಚಳಿ ಆಗ್ತಿಲ್ಲ. ಮೇ ಬಿ ಇವಾಗ ನಾನು ಫಸ್ಟ್ ಹೋಗ್ತಾ ಇರೋದು ಡೆಲ್ಲಿಗೆ. ಈ ಡೆಲ್ಲಿಲಿ ಎಷ್ಟು ಚಳಿ ಇರುತ್ತೆ ಗೊತ್ತಿಲ್ಲ, 10 ಡಿಗ್ರಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀನಿ. ಸೊ ಇವಾಗ ಓನ್ಲಿ 1 ಮಿನಿಟು ಒಳಗೆ ನೋಡುವ. ಏರ್ಪೋರ್ಟ್ ಒಳಗಡೆ ಬಂದೆ. ಇಲ್ಲಿ ನಂದು ಯಾವ ಫ್ಲೈಟ್ ಅಂತ ಚೆಕ್ ಮಾಡಬೇಕು, ಅದ್ರ ಪ್ರಕಾರ ನನ್ನ ಲಗೇಜ್ನ ಬೋರ್ಡ್ ಮಾಡಬೇಕಾಗುತ್ತೆ. ಇಲ್ಲೊಂಥರ ಚೆನ್ನಾಗಿ ಅನ್ಸೋದು ಬಂದಾಗೆಲ್ಲ, ಬಿಕಾಸ್ ಏರ್ಪೋರ್ಟ್ನ ತುಂಬ ಚೆನ್ನಾಗಿ ಮಾಡಿದಾರಲ್ಲ, ಹಾಗಾಗಿ. ಆ್ಯಂಡ್ ನಂದು ಕೂದಲು ಕೂಡ ಫುಲ್ ಮೆಸ್ಸಪ್ ಆಗ್ಬಿಡಿದೆ, ಬಿಕಾಸ್ ಈಗ ಬರ್ತಾ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದು. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಸೋಲೋ ಹೋಗ್ತಾ ಇದ್ದೀನಿ. ಸೊ ನನ್ನ ಧೈರ್ಯ ನಾನೇ ಮೆಚ್ಚಬೇಕು. ಇಟ್ಸ್ ಲೈಕ್ ನಾನು ಹೇಳಿದ್ನಲ್ಲ ಗೈಸ್, ಎಲ್ಲ ಯಾವಾಗಲೂ ಎಲ್ರಿಗೂ ವೆಯ್ಟ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಅನ್ಸೋದನ್ನು ನಾವು ಮಾಡ್ತಾ ಇರಬೇಕು. ಐ ಹೋಪ್ ದಿಸ್ ಟ್ರಿಪ್ ಚೇಂಜಸ್ ಮೈ ಲೈಫ್. ಇಲ್ಲೊಂದು ನೋಡಿ, ಈ ಡಿಸ್ಪ್ಲೇ ಏನಿದೆ, ಇದು ನಾವು ಹೆಂಗೆ ಹೋಗ್ತೀವಿ ಹಂಗೆ ಟರ್ನ್ ಆಗುತ್ತೆ ನೋಡಿ, ಅದ ಕಡೆ ಟರ್ನ್ ಆಗ್ತಾ ಇದೆ. ಐ ಫೆಲ್ಟ್ ದಿಸ್ ಇಸ್ ವೆರಿ ಇನೋವೇಟಿವ್ ಅಂತ ಅನಿಸ್ತು. ಗೈಸ್, ನನ್ನ ಫ್ಲೈಟ್ ಡೀಟೇಲ್ಸ್ನ ಇಲ್ಲೊಂದ್ಸಲ ಚೆಕ್ ಮಾಡೋಕ್ಕೆ ಹೇಳಿದ್ರು. 6 o'clock ಮೇಲೆ ಇಲ್ಲಿ ತೋರಿಸ್ತಾನೆ ಇಲ್ಲ, ವೆಯ್ಟ್ ಮಾಡ್ತಾನೆ ಇದ್ದೀನಿ ಯಾವಾಗ ತೋರಿಸುತ್ತೆ ಅಂತ ಹೇಳ್ಬಿಟ್ಟು. ಟೋಟಲಿ ಲಗೇಜ್ ಎಲ್ಲ ಹಾಕಿ ನಾನು ಒಳಗಡೆ ಬಂದಾಯಿತು ಇವಾಗ ಚೆಕ್-ಇನ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿದೆಲ್ಲ ಅದು ಹೊರಗಡೆ ಇಟ್ಬಿಟ್ಟು ನನ್ನ ಪರ್ಸ್ನಲ್ಲಾಗಿ ಇಡ್ತಾ ಇದ್ದೀನಿ. ನನ್ನ ಟಿಕೆಟು, ನನ್ನ ಪಾಸ್ಪೋರ್ಟ್ ವಾಪಸ್ ಕವರಿಗೆ ಹಾಕ್ಬಿಟ್ಟೆ, ಕವರ್ ತೆಗೆದಿದ್ರು. ಸೊ ಇವಾಗ ಲೆಟ್ಸ್ ಗೋ ಫಾರ್ ಚೆಕ್-ಇನ್ ಗೈಸ್. ಸೊ ಗೈಸ್, ಇವಾಗ ನಂದು ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಾಯಿತು. ಇನ್ನೊಂದು ವಿಷಯ ಏನು ನಂಗೆ ರಿಯಲೈಸ್ ಆಯಿತು ಅಂತಂದರೆ, ಸೊ ಯೂಶ್ವಲಿ ನಾವು ಯಾವಾಗಲೂ ಎಲ್ಲರೂ ಹೋಗಬೇಕಾದ್ರೆ ನಾರ್ಮಲಿ ಡೊಮೆಸ್ಟಿಕ್ ಫ್ಲೈಟೆಲ್ಲ ಕ್ಯಾಚ್ ಮಾಡಬೇಕಾದ್ರೆ ನಮಗೆ 25 minutes to 30 minutes ಮುಂಚೆ ಬೋರ್ಡಿಂಗ್ ಮಾಡ್ತಾರೆ ಫ್ಲೈಟ್ಗೆ. ಬಟ್ ಹಿಯರ್ 1 hour ಮುಂಚೆನೇ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದಟ್ ವಾಸ್ ಸಮಥಿಂಗ್ ನ್ಯೂ ಆ್ಯಂಡ್ ಒಳ್ಳೇದಾಯಿತು, ನಾನು ಬೇಗ ಬಂದೆ. ಆ್ಯಂಡ್ ಸಮ್ಟೈಮ್ಸ್ ರಶ್ ಕೂಡ ಇರುತ್ತೆ ಅಲ್ವಾ. ಸೊ ಆ ಥರ ಆದಾಗ ಯಾರಾದರೂ ಲೇಟಾಗಿ ಬಂದರೆ ಏನು ಕತೆ, 1 hour ಮುಂಚೆ ಬೋರ್ಡಿಂಗ್ ಮಾಡಿದ್ರೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ ವೆನ್ ಐ ವಾಸ್ ಟೇಕಿಂಗ್ ದ ಬೋರ್ಡಿಂಗ್ ಪಾಸ್. 2 ಬೋರ್ಡಿಂಗ್ ಪಾಸ್ನ ನನಗೆ ಇಲ್ಲೇ ಕೊಟ್ಟರು. ಸೊ 1 ಈಸ್ ಬ್ಯಾಂಗ್ಳೂರ್ ಟು ಡೆಲ್ಲಿ ಆ್ಯಂಡ್ ಡೆಲ್ಲಿ ಟು ದ ಪ್ಲೇಸ್ ದಟ್ ಐ ಆಮ್ ಗೋಯಿಂಗ್. ಸೊ ಸದ್ಯಕ್ಕೂ ನಾನು ಇನ್ನೂ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡ್ತಾ ಇರಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ತಿನ್ಕೊಂಬಂದೆ, ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟೆ ಅಂತ ಹೇಳ್ಬೋದು. ಸೊ ಅದನ್ನು ಇವಾಗ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಸುತ್ತಿ ವಾಕ್ ಮಾಡೋ ಥರ ಸುತ್ತಬೇಕು.
ಗೈಸ್ ಇವಾಗ ಫೈನಲಿ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 5:30 ಆಯಿತು. ಫ್ಲೈಟಲ್ಲಿ ಸ್ವಲ್ಪ ಚಳಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಕಾಫಿನ ಆರ್ಡರ್ ಮಾಡಿ ಅದನ್ನು ಕುಡಿದೆ. ಈ ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಾಯಿತು ಆ್ಯಂಡ್ ಸಕ್ಕತ್ತು ಡಿಸ್ಟರ್ಬ್ ಸ್ಲೀಪು, ನಿದ್ದೆನೇ ಆಗಿಲ್ಲ ಅಂದ್ಕೊಳ್ಳಿ. ಸೊ ಇವಾಗ ಕೆಳಗಡೆ ಇಳಿಬೇಕು. ಲಗೇಜ್ ಅವ್ರು ಆಲ್ರೆಡಿ ಈ ಒಂದು ಏನು ಫ್ಲೈಟ್ ಇದೆ ಅದಕ್ಕೆ ಶಿಫ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಡೆಲ್ಲಿ ಏರ್ಪೋರ್ಟಲ್ಲಿ 2nd ಫ್ಲೋರಿಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಟ್ರಾನ್ಸ್ಫರ್ ಡೆಸ್ಕ್ ಹತ್ರ ಎನ್ಕ್ವೈರಿ ಮಾಡಿದಾಗ ಫೀಲ್ಸ್ ನೈಸ್ ಗೈಸ್. ಒಬ್ಬರೇ ಟ್ರಾವೆಲ್ ಮಾಡೋದು ಈಸ್ ಆಲ್ಸೋ ನಾಟ್ ದಟ್ ಬ್ಯಾಡ್. ಇಟ್ಸ್ ಆ್ಯಕ್ಚುಲಿ ಕೈಂಡ್ ಆಫ್ ಫನ್ ಆ್ಯಂಡ್ ಪೀಸ್ಫುಲ್ ಅಂತ ಹೇಳ್ಬೋದು. ಯಾವುದೇ ಥರ ಡ್ರಾಮಾ ಇರಲ್ಲ ಲೈಫಲ್ಲಿ. ಗೈಸ್ ನಾನು ಇವಾಗ ಬಂದಿದ್ದ ಫ್ಲೈಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ಕಂಜೆಸ್ಟೆಡ್ ಇತ್ತಾಯ್ತಾ. ಆ್ಯಂಡ್ ಅಲ್ಲಿ ಫ್ರೀ ಮೀಲ್ ಕೂಡ ಇತ್ತು ಬಿಕಾಸ್ ಇಟ್ಸ್ ಲಾಂಗ್ ಅವರ್ ಆಫ್ ಟ್ರಾವೆಲಿಂಗ್ ಅಲ್ವಾ. ಬಟ್ ಏನೇನಾಯ್ತು ಅಂದರೆ ನಾನು ರಾತ್ರಿ ತಿಂದಿದ್ದೇ ಜಾಸ್ತಿ ಆಗಿತ್ತು ನನಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನನಗೆ ನಿದ್ದೆ ಮಾಡಬೇಕು ಅಷ್ಟೇ ಮೈಂಡಲ್ಲಿ ಇದ್ದಿದ್ದು. ಸೊ ಅವಾಗ ಊಟನೂ ಬೇಡ ಅಂತ ಹೇಳಿದೆ. ಬಟ್ ದೆನ್ ಫ್ಲೈಟು ಸ್ವಲ್ಪ ಜಾಸ್ತಿ AC ಅವಾಗ ಜಾಸ್ತಿ ಆಯ್ತು. ದೆನ್ ಐ ಟೋಲ್ಡ್ ದೆಮ್ ಕ್ಯಾನ್ ಐ ಗೆಟ್ ಅ ಕಾಫಿ ಅಂತ ಹೇಳ್ಬಿಟ್ಟು. ಸೊ ಕಾಫಿ ತಗೊಂಡು ಸ್ವಲ್ಪ ಕುಡಿದ್ಮೇಲೆ ನಂಗೆ ಚಳಿ ಸ್ವಲ್ಪ ಸೆಟಲ್ ಆಯಿತು ಅಂತ ಹೇಳ್ಬೋದು. ಸೊ ಯೂಶ್ವಲಿ ಐಮ್ ನಾಟ್ ಅ ಕಾಫಿ ಪರ್ಸನ್. ರೀಸೆಂಟಾಗಿ ನಾನು ಕಾಫಿ ಕುಡಿಯೋದು ನೋಡ್ತಾ ಇರ್ಬೋದು, ಅದರಿಂದನೇ. ಸೊ ಇವಾಗ ಇಲ್ಲೆಲ್ಲೋ ಹೋಗಿ ಅಂತ ಹೇಳಿದ್ರು. ಹೋಪ್ಫುಲಿ ಐ ಥಿಂಕ್ ಐಮ್ ಗೋಯಿಂಗ್ ಇನ್ ಅ ರೈಟ್ ವೇ. ಗೈಸ್ ಇವಾಗ ಇಲ್ಲಿಂದ ನನಗೆ ಚೆಕ್ ಮಾಡಿ ಇವಾಗ ಮೇಲ್ಗಡೆ ಬಿಟ್ಟರು. ಸೊ ಇವಾಗ ಡೈರೆಕ್ಟಾಗಿ ನಾನು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಎಂಟರ್ ಆಗೋ ಗೇಟ್ಗಳು ಸಿಗುತ್ತೆ ನನಗೆ. ಸೊ ಹಾಗಾಗಿ ಲೆಟ್ಸ್ ಗೋ. ಐ ಆಮ್ ವೆರಿ ಎಕ್ಸೈಟೆಡ್. ಈ ಏನೋ ಪಾಸ್ಪೋರ್ಟಲ್ಲಿ ಯಾವಾಗ ಅದೊಂದು ಸ್ಟ್ಯಾಂಪ್ ಬೀಳುತ್ತೆ ಗೊತ್ತಾ, ಅದು ಯಾವಾಗ ಬೀಳುತ್ತೆ ಅಂತ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಇವಾಗ ಓಕೆ ಹೋಗ್ತಾ ಇದ್ದೀನಿ, ಎಲ್ಲೋ ಅನ್ನೋ ಥರ ಫೀಲ್ ಬರ್ತಾರೆ ನನಗೆ ಫೈನಲಿ. ಇಲ್ಲೋಗೋದು ಗೈಸ್ ಕಡೆನ ಥಿಂಕ್ ಕಡೆನೇ ನೋಡಿ. ಫಸ್ಟ್ ಟೈಮ್ ಹೋಗೋರೆಲ್ಲ ಹೆಂಗೆ ಇರ್ತಾರೆ. ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನೂ ಕರ್ಕೊಂಡು ಹೋಗ್ಬೇಕು ಗೈಸ್. ನಮ್ಮಮ್ಮ ಹೇಳ್ತಿದ್ರು ನೋಟ್ ನೋಡಬೇಕಾದ್ರೆ ಹೋಗ್ತೀವಲ್ವ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಟ್ ಆದರೂ ನೋಡೋದಲ್ಲ ಬಿಡು ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಅಮ್ಮನ ಜೊತೆ ಅಮ್ಮನ ಬರ್ಡೇ ಟೈಮಲ್ಲಿ ಯಾವಾಗಲೂ ಅವ್ರಿಗೆ ಪ್ಲ್ಯಾನ್ ಮಾಡಬೇಕು ಅಮ್ಮನಿಗೂ ಕರ್ಕೊಂಡು ಹೋಗೋಕ್ಕೆ. ಈಗ ಮೇಲ್ಗಡೆ ಬಂದೆ. ಸೊ ಇಲ್ಲಿಂದ ಎಲ್ಲಿ ಹೋಗೋದು ಅಂತ ಫಿಗರ್ ಔಟ್ ಮಾಡುವ. ಫಸ್ಟ್ ಟೈಮ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಗೊತ್ತಿಲ್ದಲೇ ಇರಲಿ, ನೀವು ಸ್ಮಾರ್ಟ್ ಇಲ್ದಲೇ ಇರಲಿ, ಎಷ್ಟು ಡಮ್ ಫೀಲ್ ಆಗುತ್ತಲ್ವ. ಸೊ ನಂಗೆ ಆ ಥರ ಫೀಲ್ ಆಗ್ತಿದೆ ಇವಾಗ. ಜಸ್ಟ್ ದಟ್ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಐ ಹ್ಯಾವ್ ಟು ಬಿ ಈಸಿ ಆನ್ ಮೈ ಸೆಲ್ಫ್. ಗೈಸ್ ಇಲ್ಲೂ ಎಲ್ಲ ಮನಿ ಎಕ್ಸ್ಚೇಂಜ್ಗೆ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಬಟ್ ಇಲ್ಲಿ ಜಾಸ್ತಿ ಅಂದರೆ ಎಕ್ಸ್ಚೇಂಜ್ ರೇಟ್ ಸ್ವಲ್ಪ ಕಮ್ಮಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ನಾನು ಬರ್ತಾನೆ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಬಂದಿದ್ದು. ಅದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಬಿಕಾಸ್ ನಾನು ಒಂದು 2-3 ಜನ ಎನ್ಕ್ವೈರ್ ಮಾಡಿದೆ. ಸೊ ಅವ್ರು ಹೇಳಿದ್ದು ಅದೇ. ಸೊ ಹಾಗಾಗಿ ಯಾವತ್ತೂ ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಟೌನಲ್ಲೇ ಎನ್ಕ್ವೈರಿ ಮಾಡಿ, ಅಲ್ಲಿನೂ ಒಳ್ಳೆ ರೇಟಿಗೆ ಸಿಗುತ್ತೆ ನಿಮಗೆ. ಸೊ ಗೈಸ್ ಸೆಕ್ಯೂರಿಟಿ ಚೆಕ್ಕಲ್ಲಿ ನೋಡಿ ಶೂಸ್ ತೆಗಿಬೇಕಾಗುತ್ತೆ, ಬೂಟ್ಸ್ ಹಾಕೊಬಂದರೆ. ಆ್ಯಂಡ್ ಯಾವುದೇ ಥರ ಎಲೆಕ್ಟ್ರಾನಿಕ್ ಗಡ್ಜೆಟ್ಸ್ ಇರೋದು ಹೊರಗಡೆ ತೆಗಿಬೇಕು. ಆ್ಯಂಡ್ ಸ್ವೆಟರ್ನು ಕೂಡ ತೆಗ್ದು ಹಾಕಬೇಕು. ಸೊ ಅವಾಗ ಇದಿಷ್ಟನ್ನು ತೆಗೆದು ಅಲ್ಲಿಗೆ ಹಾಕಬೇಕು ಇವಾಗ. ಸೊ ಸೆಕ್ಯೂರಿಟಿ ಚೆಕ್ ಅಲ್ಲಿ ಕೂಡ ಆಯಿತು. ಸೊ ಯೂಶ್ವಲಿ ಹೆಂಗೆ ಅಂತಂದರೆ ನಮ್ಮ ನಾರ್ಮಲ್ ಬೋರ್ಡಿಂಗ್ ಪಾಸು, ಟಿಕೆಟು ಮತ್ತು ID ಚೆಕ್ ಮಾಡ್ಬೋದು. ಇಲ್ಲಿ ಬರೀ ವೀಸಾ ಅಷ್ಟೇ ಎಕ್ಸ್ಟ್ರಾ ಚೆಕ್ ಮಾಡ್ತಾರೆ ಅಷ್ಟೇ. 3A ಏನಿದೆ ಅಲ್ಲಿಂದನೇ ನಾನು ಹೋಗಬೇಕಾಗಿರೋದು. ಟೈಮ್ ಬಂದ್ಬಿಟ್ಟು 10:15 ಆಗಿದೆ. ನನ್ನ ಫ್ಲೈಟ್ ಇರೋದು 1:20ಗೆ. ಸೊ ಐ ಥಿಂಕ್ ಅದಕ್ಕಿಂತ ಮುಂಚೆ ಒಂದು ಫ್ಲೈಟ್ ಇದೆ, ಅದು ಹೋದ್ಮೇಲೆ ನನ್ನ ಫ್ಲೈಟ್ ಹೋಗೋದು. ಸೊ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರಬೇಕು. ಇವಾಗ ಹಸುವಾಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ರೋಲ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ತಿನ್ಬೇಕು ನಾನು. ಆ್ಯಕ್ಚುಲಿ ಫೋನ್ ಕೂಡ ಎಕ್ಸ್ಪೋರ್ಟ್ ಆಗ್ತದೆ ನೋಡಿ ವ್ಲಾಗು. ನನಗೆ ಈ ಫ್ಲೈಟಲ್ಲೂ ಕೂಡ ಕಾಂಪ್ಲಿಮೆಂಟ್ರಿ ಫುಡ್ ಇತ್ತು. ಲಾಸ್ಟ್ ಫ್ಲೈಟಲ್ಲಿ ತೊಗೊಂಡಿರಲಿಲ್ಲ. ಸೊ ಇಲ್ಲಿ ತೊಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಐ ಯೂಶಲಿ ಡೋಂಟ್ ಯೂಸ್ ಪಬ್ಲಿಕ್ ವಾಶ್ರೂಮ್ಸ್ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ಸ್ ವೆರಿ ಎಮರ್ಜೆನ್ಸಿ. ಸೊ ಇದು ಆಲ್ಮೋಸ್ಟ್ 5.5 hours ಫ್ಲೈಟ್ ಆಗಿರೋದ್ರಿಂದ ನಾನು ಇಲ್ಲಿ ಫ್ಲೈಟ್ನ ರೆಸ್ಟ್ ರೂಮ್ನ ಯೂಸ್ ಮಾಡಿದೆ. ನಾನು ಹೋಗ್ತಿರೋ ಕಂಟ್ರಿ ಇಷ್ಟೊಂದು ಡೆವಲಪ್ಡ್ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಫ್ಲೈಟಿನ ನೋಡಿನೇ ತುಂಬ ಖುಷಿ ಆಯಿತು. ಆಲ್ಸೋ ನನ್ನ ಫೈನಲಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋ ಅಂತ ಕನಸು ನನಸಾಯ್ತಲ್ಲ ಅಂತ ಕೂಡ ಖುಷಿ ಆಯಿತು. ಈ ಏರ್ಪೋರ್ಟ್ನ ರೀಚ್ ಆಗಾಯಿತು. ಇಲ್ಲಿ ತುಂಬ ಬೇರೆ ಭಾಷೆಯಲ್ಲಿ ನಾನು ಬರೆದಿದೆ ನೋಡಿ, ಯಾವ ಭಾಷೆ ಅಂತಲೇ ಹೇಳೋಕ್ಕೋಗಲ್ಲ ನಾನು. ಇಲ್ಲಿ ನೋಡಿ ಇವಾಗ ಫಸ್ಟು ಇಮಿಗ್ರೇಷನ್ ಲೈನಿಗೆ ಹೋಗ್ಬೇಕಾ ಅಥವಾ ಲಗೇಜ್ ತೊಗೊಳಕ್ಕೆ ಹೋಗ್ಬೇಕಾ ಏನೂ ಗೊತ್ತಾಗ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಬರ್ತಿರೋದು. ಆ್ಯಂಡ್ ನಾನು ಯಾರನ್ನೂ ಕೇಳಿದೆ, ಅವರು ಫಸ್ಟ್ ಟೈಮ್ ಬರ್ತಿರೋದು ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೇನು ಗೊತ್ತಾಯಿತು ಅಂತಂದರೆ ಹೋಚಿಮಿನಲ್ಲಿ ನಾನು ಒಂದೇ ದಿನ ಇರೋದು. ಸೊ ನಾನು ಎಲ್ಲಿರ್ತಾ ಇದ್ದೀನಿ ಆ ಪ್ಲೇಸಲ್ಲಿ ಇಟ್ಸ್ ಲೈಕ್ ನನಗೆ ಇಲ್ಲಿ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂಥರ ಫೋಮೋ ಫೀಲ್ ಆಗ್ತಿದೆ. ಸೊ ನೀವೇಸ್ ಇಲ್ಲಿ ನೋಡೋಣ, ಲಗೇಜ್ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ. ನಾವು ಇಮಿಗ್ರೇಷನ್ ಆಗಿ ಬರಬೇಕಿತ್ತಲ್ಲ, ಸೊ ಹಾಗಾಗಿ ನಂದು ಎತ್ಕೊಂಡೆ. ಇವಾಗ ಹೊರಗಡೆ ಹೋಗಬೇಕು. ಐ ಡೋಂಟ್ ಥಿಂಕ್ ಇದಕ್ಕಿಂತ ಜಾಸ್ತಿ ನಾನು ಸೀಕ್ರೆಟಾಗಿ ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಬಂದಿರೋದು ಆ್ಯಕ್ಚುಲಿ ವಿಯೆಟ್ನಾಮಲ್ಲಿರೋ ಅಂಥ ಹೋಚಿಮಿನ್ ಅನ್ನೋ ಒಂದು ಸಿಟಿಗೆ. ನಾನು ಗ್ರ್ಯಾಬ್ ಅಂತ ಒಂದು ಆ್ಯಪ್ ಬರುತ್ತೆ, ಆ ಆ್ಯಪ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಯಾವುದೇ ಥರ ಕ್ಯಾಬ್ ಸರ್ವಿಸ್ ಬೇಕಂತಂದರೆ ಇವಾಗ ಬುಕ್ ಆಗಿದೆ ನೋಡಿ. ಸೊ ಡ್ರೈವರ್ ಬರ್ತಾರೆ,
ಫೀಲ್ಸ್ ನೈಸ್ ಗೈಸ್. ಸೊ ಒಂದು ಡಿಫ್ರೆಂಟ್ ಸಿಟಿಯಲ್ಲಿ ಆಮ್ ಆಲ್ ಅಲೋನ್. ದಿಸ್ ವಾಸ್ ಒನ್ಸ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕ್ಯಾಬ್ ಬಂದಮೇಲೆ ವೆಯ್ಟ್ ಮಾಡೋಣ. ಇನ್ನೊಂದು ಏನಂತಂದರೆ 87 ಡಾಂಗ್ ವೆಯ್ಟ್ನಮ್ ಡಾಂಗ್ ತೋರಿಸ್ತಾ ಇದೆ. ಸೊ ಅದು ಇಂಡಿಯನ್ ರುಪಿಗೆ ಎಷ್ಟು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಎತ್ತ ಅಂತ ನೋಡ್ಕೋಬೇಕು. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫೀಲ್ಸ್ ನೈಸ್. ಆ್ಯಕ್ಚುಲಿ ಇವತ್ತು ನನಗೆ ಸ್ವಲ್ಪ ಥಿಂಗ್ಸ್ಗಳು ಮಿಸ್ ಆಯಿತು. ನಾನು ಹೋಗ್ತಿರೋ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಇಟ್ಸ್ ಲೈಕ್ ಮಾರ್ನಿಂಗ್ ನಾನು 11ಗೆ ಬರಬೇಕಿತ್ತು. ಬಟ್ ಆ ಟೈಮ್ಗೆ ನನಗೆ ಯಾವುದು ಫ್ಲೈಟ್ ಕರೆಕ್ಟಾಗಿ ಸಿಗಲಿಲ್ಲ. ಆ್ಯಂಡ್ ಇಟ್ ವಾಸ್ ಸೂಪರ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಇವಾಗ ಬುಕ್ ಮಾಡೋ ಫ್ಲೈಟ್ನೇ ನನಗೆ ಅರೌಂಡ್ 15,000 ಏನೋ ಬಿತ್ತು. ಸೊ ಹಾಗಾಗಿ ಒಂದು ಸೈಡು. ಸೊ ಹಾಗೆ ವಿಚ್ ಇಸ್ ಎಕ್ಸ್ಪೆನ್ಸಿವ್. ಬೇರೆ ಟೈಮಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಐ ಥಿಂಕ್ ಒಂದು ಪಾರ್ಟಿ ಏರಿಯಾಗೇನೋ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ದೇರ್ ಇಸ್ ಅ ಲಾಟ್ ಆಫ್ ಕೆಫೆಸ್ ವಿಚ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್. ಮೇ ಬಿ ಇವತ್ತಾಗಲ್ಲ, ನಾಳೆ ನೋಡ್ತೀನಿ. ಬರ್ತಾವ್ರೆ. ಸೊ ಗೈಸ್ ಫೈನಲಿ ಇವಾಗ ಗಾಡಿ ಸಿಕ್ತು. ನಾನು ಹತ್ಕೊಂಡು ಕೂತ್ಕೋಬೇಕು. ಸೊ ಲೆಟ್ಸ್ಕೊಂಡು. ಅವ್ರಿಗೆ ನನ್ನ ಭಾಷೆ ಬರ್ತಿಲ್ಲ, ಅವ್ರ ಭಾಷೆ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ರೋಡ್ ಅಂತೂ ಮೊದಲೇ ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು. ಬಟ್ ದೆನ್ ಅಂತೂ ಒಳಗಡೆ ಕುತ್ಕೊಂಡೆ. ಇವಾಗ ಹೋಟೆಲ್ ರೀಚ್ ಆಗೋದಷ್ಟೇ. ಎನಿವೇಸ್ ಲೊಕೇಶನ್ ಹಾಕಿದ್ದೀನಿ ಅಲ್ವಾ. ಆ್ಯಂಡ್ ಗೈಸ್ ಯೂಶಲಿ ನಮ್ಮ ಕಡೆ ಇಲ್ಲಿರುತ್ತಲ್ವ ಸ್ಟೇರಿಂಗು, ಇಲ್ಲಿ ಈ ಕಡೆ ಇದೆ ನೋಡಿ, ಫುಲ್ ಫಾರಿನ್ ಸಿಸ್ಟಮ್ ಥರ. ಗೈಸ್ ನಮ್ಮೂರ ಕಡೆ ಸ್ವಲ್ಪ ಆದರೂ ಭಾಷೆ ಗೊತ್ತಿರುತ್ತೆ. ಇಲ್ಲಿ ಹೆಂಗೂ ಭಾಷೆ ಗೊತ್ತಿಲ್ಲದೆ ಹೆಂಗೆ ಇವರೆಲ್ಲ ಇಷ್ಟೆಲ್ಲ ಕೆಲಸ ಎಲ್ಲ ಹೆಂಗೆ ಮಾಡ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಇಲ್ಲಿರೋ ಕಾರ್ಸ್ಗಳು ಸಖತ್ತಾಗಿದೆ ಗೈಸ್. ಇಲ್ಲಿ ಸರ್ವಿಸ್ಗೆ ಅಂತ ಏನು ಹೇಳ್ಬಿಟ್ಟು ಕಾರ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಇವಾಗ ನಂಗೆ ಚೆನ್ನಾಗಿ ಅನ್ನಿಸ್ತಿದೆ. ನಾನು ಆ್ಯಕ್ಚುಲಿ ವೆಯ್ಟ್ನಮ್ ಅಂತಂದರೆ ಒಂದು ಚಿಕ್ಕದಾಗಿ ಏನೋ ಒಂದು ಜಾಗ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ಇಸ್ ಆ್ಯಕ್ಚುಲಿ ಅ ವೆರಿ ಬ್ಯೂಟಿಫುಲ್ ಸಿಟಿ. ಬಿಕಾಸ್ ತುಂಬ ಚೆನ್ನಾಗಿರುವಂಥ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಆಗಿತ್ತು. ನಾನು ಫ್ಲೈಟಲ್ಲಿ ಬರ್ತಾ ನೋಡಿದೆ. ಇಲ್ಲಿ ನೋಡಿ ಇಲ್ಲಿ ರೋಡ್ಸ್ಗಳೆಲ್ಲ ಹೇಗಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಚೇಂಜ್ ಕೊಟ್ಟರು, ಇದರ ಎಷ್ಟು ನಿಜನೋ ಸುಳ್ಳೋಗೋ ನನಗಂತೂ ಗೊತ್ತಿಲ್ಲ. ಹೋಟೆಲ್ ಇಸ್ಕೊಂಡೆ. ಇವಾಗ ನಾನು ಈ ಹೋಟೆಲಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್. ನೂಡಲ್ಸ್ ಥರ ಮಾಡ್ತಾ ಇದ್ದಾರೆ. ಇದು ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 50 ಅಂತೆ, $50 50 ನಾಂಗ್ ಅಂತೆ. ಸೊ ಇವಾಗ ಇದನ್ನು ತಿನ್ನಬೇಕು. ಅದಕ್ಕೆ ಪೇ ಕೂಡ ಮಾಡಬೇಕು ಇವಾಗ. ಆ್ಯಂಡ್ ಆ ಸೈಡಲ್ಲಿ ಏನೋ ಮಾರ್ಕೆಟ್ ಇದೆ ಅಂತೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ. ನಂದು ರೂಮ್ಮೇಟು ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಮಾರ್ಕೆಟ್ಗೆ. ಸೊ ಅವಳು ಬರೋ ತನಕ ನಾನು ವೆಯ್ಟ್ ಮಾಡಬೇಕು. ನಮ್ಮ ಹೋಟೆಲ್ ಅಲ್ಲಿದೆ. ಅಲ್ಲಿ ನಾನು ನೂಡಲ್ಸ್ ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ. ಇಲ್ಲಿ ಫುಡ್ ಮಾರ್ಕೆಟ್ ಎಲ್ಲ ಇದೆ, ಅದನ್ನು ಚೆಕ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಚೇರ್ ನೋಡಿ, ಚಿಕ್ಕ ಮಕ್ಳಿಗೆ ಇಟ್ಟಿರೋ ಥರ ಚೇರ್ಸ್ಗಳಿದೆ. ಸ್ವಲ್ಪ ಫಿಶಿಂದು ಸ್ವಲ್ಪ ಎಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ. ಬಟ್ ಆದರೂ ಎಲ್ಲರೂ ಒಂದು ಕಡೆ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ನೋಡು, ಅವಳು ಬಂದ ತಕ್ಷಣ ನಾನು ಹೋಗಿ ಹೋಟೆಲ್ಗೆ ಚೆಕ್ ಇನ್ ಆಗ್ಬೋದು. ನನ್ನ ಫಸ್ಟ್ ಫುಡ್ ಇನ್ ವೆಯ್ಟ್ನಮ್. ಲೆಟ್ಸ್ ಹ್ಯಾವ್. ಚೆನ್ನಾಗಿದೆ ಗೈಸ್. ಸ್ಪೈಸಿನೂ ಇಲ್ಲ ಆ್ಯಕ್ಚುಲಿ. ತುಂಬ ಮಿನಿಮಲ್ ಆಗಿ ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಅವ್ರೇನೋ ಆಯಿಲ್ ಥರ ಹಾಕೊಟ್ರು ಮೇಲ್ಗಡೆ. ಮೇ ಬಿ ಅದು ಏನೋ ಟೇಸ್ಟಿಂಗ್ ಹಾಕಿರ್ಬೋದು. ಆ್ಯಂಡ್ ಆಮ್ಲೆಟ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ. ಇಲ್ಲಿ ಮಾರ್ಕೆಟ್ ಏರಿಯಾಗೆ ಬಂದೆ. ಫುಲ್ ನಾನ್ ವೆಜ್ ಎಲ್ಲ ಏನೇನೋ ನೋಡಿದೆ. ಸೊ ಇವಾಗ ನಾನು ಏನು ತೊಗೊಳೋದು ಏನು ಬಿಡೋದು ಗೊತ್ತಾಗ್ತಿಲ್ಲ. ಜ್ಯೂಸ್ ಏನಾದ್ರು ತೊಗೊಳ ಅಂತಂದ್ರೆ ಅದರಲ್ಲೂ ಏನಾದ್ರು ಹಾಕಿರ್ತಾರೆ ಅನ್ನೋ ಫೀಲ್ ನನಗೆ. ವೆಜಿಟೇರಿಯನ್ ಆದರೆ ನೋಡಿ ಈ ಥರ ಹೊರಗಡೆ ಬಂದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಗೈಸ್ ಇಲ್ಲಿ ನೋಡಿ ಸೂಶಿ ಇದೆ. ಬಟ್ ಎಲ್ಲ ನಾನ್ ವೆಜ್ ಸೂಶಿ ಇದೆ. ಇಲ್ಲೆಲ್ಲ ಫುಲ್ ನಾನ್ ವೆಜ್ ಇರೋದು. ಏನಿದು? ಅಯ್ಯೋ ಗೈಸ್ ಇಲ್ಲೇನೋ ಇದೆ. ಇದೇನು ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಇಂಗ್ಲೀಷ್ ಬರ್ತಿಲ್ಲ, ನನಗೆ ಇವ್ರ ಭಾಷೆ ಬರ್ತಾ ಇಲ್ಲ. ನಾನಿದು ವೆಜ್ಜಾ ಅಂತ ಕೇಳಿದ್ರೆ ವಾಟ್ ಇಸ್ ದಿಸ್ ಸಾರಿ, ಅಯ್ಯೋ ಅದು ಅರ್ಥನೇ ಆಗ್ತಿಲ್ಲ ನನಗೇನು ಅಂತ ಹೇಳ್ಬಿಟ್ಟು. ಸೊ ವೆಜ್ಜೋ ನಾನ್ ವೆಜ್ ಅರ್ಥ ಆಗ್ತಿಲ್ಲ. ದಿಸ್ ಇಸ್ ಸ್ವೀಟ್ ಅರ್ಥನೇ ಆಗ್ತಿದೆ. ಸ್ವೀಟ್ ಗೈಸ್ ಇಲ್ಲೊಂದು ಶಾಪಿಗೆ ಬಂದೆ. ಈ ಶಾಪಲ್ಲಿ ಇದೊಂದು ಮರ ಥರ ಎಲ್ಲ ಇದೆ ನೋಡಿ. ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಗೈಸ್ ನನ್ನ ರೂಮ್ಮೇಟ್ ಏನಿದ್ರು ಅವಳು ನಂಗೆ ಫೋನ್ ಮಾಡಿದ್ರು ಸಲೂನಿ ಅಂತ ಹೇಳ್ಬಿಟ್ಟು. ನನ್ನ ರೂಮ್ಮೇಟ್ ಹೆಸರು. ಸೊ ಇವಾಗ ನಂದು 3rd ಫ್ಲೋರ್ ಇರೋದು ರೂಮು. ಸೊ ಅಲ್ಲಿಗೆ ಹೋಗ್ಬೇಕು. ಲೆಟ್ಸ್ ಗೋ. ಥರ್ಡ್ ಫ್ಲೋರ್. ಮಕ್ಕಳು ಏನು ಕಿರ್ಚಾಡ್ತವೆ ವಯಸ್ಸು. ಮಕ್ಕಳು ಹಿಡ್ಕೊಂಡು ಅಪ್ಪ ಹೊಡೆದ್ಬಿಡೋಣ ಅನ್ಸುತ್ತೆ ನನಗೆ. ಅಯ್ಯೋ ಅಂತವೆ. ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ ಗೊತ್ತಿಲ್ಲ. ಸೊ ಗೈಸ್ ಫೈನಲಿ ರೂಮಿಗೆ ಬಂದೆ. ಆ್ಯಂಡ್ ದಿಸ್ ಇಸ್ ದ ರೂಮ್. ಆ್ಯಂಡ್ ದಿಸ್ ಇಸ್ ಸಲೋನಿ, ರಾಜಸ್ಥಾನಿಂದ ಅಂತೆ. ಆ್ಯಂಡ್ ನಮ್ಮ ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದಂತೆ. ವಾಟ್ ಯು ವರ್ಕ್ ಆಸ್? I work with HSBC as investment banking. Oh, that's nice. So you came alone? See, a lot of alone girls traveling. ಸೊ ಇವಾಗ ನಾನು ಪಾರ್ಟಿಗೆ ರೆಡಿ ಆಗಬೇಕು. ಸೊ ಲೆಟ್ಸ್ ಚೇಂಜ್ ಗೈಸ್. ನಾವು ಹೊರಡುವಂಥ ಟೈಮ್ ಆಯಿತು. ಆ್ಯಂಡ್ ಮೀಟ್ ಮೈ ನ್ಯೂ ಫ್ರೆಂಡ್ಸ್.
ಶ್ರೀತಿ ಆ್ಯಂಡ್ ಅದಿತಿ. ಸೊ ಅವರಿಬ್ರು ಜೊತೆಗೆ ಕಾಲೇಜ್ ಫ್ರೆಂಡ್ಸ್ ಅಂತೆ, ಒಟ್ಟಿಗೆ ಜಾಬ್ ಮಾಡ್ಕೊಂಡು ನೋಡಿ ಇವಾಗ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಕ್ರೇಜಿ ಅಲ್ವಾ? ಸೊ ಇವಾಗ ನಾವು ಹೊರಗಡೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೊರಡಬೇಕು. ಸೊ ದಿಸ್ ಇಸ್ ಯುವರ್ ಔಟ್ಫಿಟ್ ಫಾರ್ ದ ಪಾರ್ಟಿ ಟುಡೇ ಆ್ಯಂಡ್ ದಿಸ್ ಇಸ್ ಹರ್ ಔಟ್ಫಿಟ್ ಫಾರ್ ದ ಪಾರ್ಟಿ ಆ್ಯಂಡ್ ಶಾಪಿಂಗ್ ಎವ್ರಿಥಿಂಗ್. ಸೊ ಅವರೆಲ್ಲ ಶಾಪಿಂಗ್ ಮಾಡಿದ್ದಾರೆ. ನನಗೆ ಇವಾಗ ಬೇಜಾರಾಗ್ತಿದೆ, ಅದು ಅಯ್ಯೋ ನಂಗೆ ಶಾಪಿಂಗ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಎನಿವೇಸ್ ನಾಳೆ ಟೈಮ್ ಸಿಕ್ಕಿದ್ರೆ ನೋಡುವ. ಸೊ ಹಾಗಾಗಿ ಇವಾಗ ಹೊರಡೋಣ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಅವರು ಬರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಮಾತಾಡ್ತಾ ಇದೀವಿ. ಇವ್ರು ಆ್ಯಕ್ಚುಲಿ ಮಲ್ಲು ಅಂತ ನೋಡಿ. ಸೊ ಅದಕ್ಕೆ ಹೇಳ್ತಾರು ನೀವೆಲ್ಲ ಕನ್ನಡಿಗಸ್ ಅಲ್ವಾ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಆಸ್ ಅ ವೆಜಿಟೇರಿಯನ್ ಯು ಗೈಸ್ ಮೈಟ್ ಲೈಕ್. ಯು ಟ್ರಸ್ಟ್ ಮೀ ಯಾ. ಸೊ ಗೈಸ್ ನಾನು ನೋಡಿ ಇವ್ರಿಗೆ ಇನ್ನು ಕಸ್ಟಮರ್ಸ್ನ ಜಾಸ್ತಿ ತೊಗೊಬಂದೆ, ಅಂದರೆ ಕರ್ಕೊಬಂದೆ. ಸೊ ಗೈಸ್ ನಮ್ಮ ಜೊತೆ ಬರೋ ಗ್ರೂಪ್ ಪೂರ ಎಲ್ಲ ಇಲ್ಲೇ ಇದೆ, ಇವ್ರನ್ನ ನೋಡ್ಬೋದು. ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಏನಕ್ಕೆ ಈ ಹೋಟೆಲ್ಗೆ ಕರ್ಕೊಂಬಂದ್ರು ಅಂತಂದರೆ ಇಲ್ಲಿ ಮಾರ್ಕೆಟ್ ಕೂಡ ಹತ್ರ ಇದೆ ಆ್ಯಂಡ್ ತುಂಬ ಹೋಗಬೇಕಾಗಿರೋಂಥ ಪ್ಲೇಸಸ್ ಎಲ್ಲ ತುಂಬ ಹತ್ರ ಇದೆ. ಸೊ ಹಾಗಾಗಿ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೇ ಕೇಳ್ತಿದ್ದೆ, ಎಲ್ಲ ರೂಮ್ಸ್ ಹಿಂಗೆ ಇರುತ್ತೆ ಅಥವಾ ಆರ್ ವಿ ಗೋಣ ಗೆಟ್ ಬೆಟರ್ ರೂಮ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳಿದ್ರು ನೆಕ್ಸ್ಟ್ ನಾವು ಮೂವ್ ಆಗೋವಂಥ 2 ರೂಮ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಎನಿವೇಸ್ ಲೆಟ್ಸ್ ಸಿ. ಆ್ಯಂಡ್ ಇಲ್ಲಿ ಒಂದಷ್ಟು ಸ್ವೀಟ್ಸನ್ನು ನಾನು ತೋರಿಸೋದಲ್ಲ, ಅದು ಏನು ಅಂತ ಗೊತ್ತಾಗಲಿಲ್ಲ ಗೈಸ್. ನೋಡೋಕೆ ಬಂದರೆ ತುಂಬ ಚೆನ್ನಾಗಿತ್ತು. ಅವ್ರಿಗೆ ನನ್ನ ಭಾಷೆ ಅರ್ಥ ಆಗ್ತಿಲ್ಲ, ನನಗೆ ಅವ್ರ ಭಾಷೆ ಅರ್ಥ ಆಗ್ತಿಲ್ಲ. ಅಟ್ ಲಾಸ್ಟಲ್ಲಿ ಸುಮ್ಮನೆ ಗೊತ್ತಿಲ್ಲದ ಏನೇನೋ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಇವಾಗ 7-Elevenಗೆ ಬಂದಿದ್ದೀವಿ. 7-Eleven. And we got water from there. ಸೊ ಇಲ್ಲಿ ವಾಟರ್ ತಗೊಳಕ್ ಬಂದಿದ್ದೀವಿ ಎಲ್ಲರೂ. ನೀರು ತುಂಬಾ ಇಂಪಾರ್ಟೆಂಟು. What? ನೀರು ತುಂಬಾ ಇಂಪಾರ್ಟೆಂಟು. ನೀರು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ನೀರು ತುಂಬಾ ಇಂಪಾರ್ಟೆಂಟ್. ಇಂಪಾರ್ಟೆಂಟು. ನೀರು ಇಂಪಾರ್ಟೆಂಟ್ ಟು. हमारे कन्नड़ा ಲೆಸನ್ಸ್ at 2:10 AM ವಿಯೆಟ್ನಾಂ ಟೈಮ್. ಅವ್ರಿಗೆ 2 ಗಂಟೆಯಲ್ಲಿ ಕನ್ನಡ ಹೇಳ್ಕೊಡ್ತಾ ಇದೀನಿ ನೋಡಿ, ತಲೆಗಿಡ್ತಾ ಇದೀನಿ ಅವ್ರಿಗೆ ಇವಾಗ ಮಲ್ಕೊಳ್ಳೋ ಟೈಮಲ್ಲಿ. ಸೊ ಇಲ್ಲಿ ಆ್ಯಕ್ಚುಲಿ ವಾಟರ್ ಬಾಟಲ್ ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ತೊಗೊಂಡು ಇಲ್ಲಿ ಬೇರೆ ಏನಾದ್ರು ಸ್ನ್ಯಾಕ್ಸ್ ಏನೋ ತೊಗೋಬೋದಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ, ನೋಡ್ಬೇಕೇನಾದ್ರು ಸ್ನ್ಯಾಕ್ಸ್ ಸಿಗುತ್ತಾ ಅಂತ. ಏನು ಕಾಣಿಸ್ತಾ ಇಲ್ಲ, ಕಣ್ಬಿಟ್ರೆ ಬರೀ ನಾನ್ ವೆಜ್ ಕಾಣಿಸ್ತಾ ಇದೆ ಇಲ್ಲಿ. ಅದ್ಬಿಟ್ರೆ ಸ್ವಲ್ಪ ಬಾಡಿ ಲೋಷನ್ಸ್ ಅದು ಇದು ಅಂತಿದೆ, ಇದೆಲ್ಲ ಏನು ನಮಗೆ ಯೂಸ್ ಇಲ್ಲ. ಇದನ್ನು ಎಂಥ ಲಿಪ್ ಬಾಮ್ ಥರನೋ ಇದೆ ನೋಡಿ ಇಲ್ಲಿ. ಈಗ ಇಲ್ಲಿ ಬಿಲ್ ಮಾಡಿಸಿ ಹೋಗ್ಬೇಕು, ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಫೈನಲಿ ರೂಮಿಗೆ ಬಂದು ಇವಾಗ ದುಡ್ಡು ಚೆಕ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಂದು 5 lakh ನೋಟ್ ಏನಿತ್ತು ಅದರಲ್ಲಿ ಚೇಂಜ್ ಮಾಡಿಸಿ ಇವಾಗ ಈ ಥರ ಇಷ್ಟು ಚೇಂಜ್ ಆಗಿದೆ ನೋಡಿ, ನೋಡೋಕೆ ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಕ್ಚುಲಿ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಭಯ ಆಗ್ತಿದೆ, ಬಿಕಾಸ್ ಎಷ್ಟು ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ನಾವು ಥೌಸಂಡ್ಸಲ್ಲಿ ಪೇ ಮಾಡ್ತಿದ್ದೀವಿ, ಬಟ್ ಆ್ಯಕ್ಚುಲ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 200, 300, 500, 700 ಈ ಥರ ಪೇ ಮಾಡ್ತಿದ್ದೀವಿ. ಅದು ಗೊತ್ತಾಗ್ತಿಲ್ಲ ನಮಗೆ. ಸೊ ಅದು ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಹೊರಗಡೆ ಆ್ಯಕ್ಚುಲಿ ಅಂತ ಇವತ್ತೇನು ತಿನ್ನೋಕ್ಕಂತ ಏನೂ ಸಿಗಲಿಲ್ಲ, ಬಿಕಾಸ್ ನಾವು ಇವತ್ತು ಹೋಗಿದ್ದು ಪಾರ್ಟಿ ಸ್ಟ್ರೀಟ್ಗೆ. ಸೊ ಇದೊಂಥರ ಬೇರೆ ಸೈಡ್ ಆಫ್ ವಿಯೆಟ್ನಾಮೇ ನಾನು ನೋಡಿದೆ ಅಂತ ಅನ್ನಿಸ್ತು. ಇಟ್ಸ್ ಲೈಕ್ ನನಗೆ ಸ್ವಲ್ಪ ಥೈಲ್ಯಾಂಡ್ ಥರ ಫೀಲ್ ಆಯಿತು, ಬಿಕಾಸ್ ಇಲ್ಲಿ ಸ್ಪಾ ಆಗಲಿ, ಬಾಡಿ ಮಸಾಜ್ ಆಗಲಿ, ಮತ್ತು ಸ್ಟ್ರೀಟ್ ಡ್ಯಾನ್ಸರ್ಸ್ ಆಗಲಿ, ಮತ್ತು ಏನೋ ಪಬ್ಬಲ್ಲಿ ಡ್ಯಾನ್ಸರ್ಸ್ ಆಗಲಿ ಈ ಥರ ಎಲ್ಲ ತುಂಬ ಇತ್ತು. ಸೊ ಹಾಗಾಗಿ ಐ ಡೋಂಟ್ ನೋ ಇಫ್ ಐ ಶುಡ್ ಪುಟ್ ದಿಸ್ ಕಾಂಟೆಂಟ್ ಆರ್ ನಾಟ್. ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಹಾಕೋದೋ ಬೇಡವೋ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಪಾರ್ಟ್ ಇನ್ ವಿಯೆಟ್ನಾಮ್, ಬಟ್ ದೆನ್ ಓನ್ಲಿ ದಿಸ್ ಪಾರ್ಟ್ ಈ ಥರ ಅಂತೆ. ಸೊ ಹಾಗಾಗಿ ನಾಳೆಯಿಂದ ನಾವೇನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಪ್ಲೇಸಸ್, ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗೂ ಇರುತ್ತಂತೆ. ಸೊ ಹಾಗಾಗಿ ಇವಾಗ ಇದರಲ್ಲಿ ಎಷ್ಟು ಉಳಿದಿದೆ ಅಂತ ನೋಡಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ ನಂದು ಕ್ಯಾಲ್ಕುಲೇಟರ್ ಇದಲ್ಲ, ಸೊ ಕ್ಯಾಲ್ಕುಲೇಟರಲ್ಲಿ ಇವಾಗ ನಾವು ವಿಯೆಟ್ನಾಮ್ ಡಾಂಗಲ್ಲಿ ಇಷ್ಟು ಖರ್ಚು ಮಾಡಿದ್ರೆ ಇಂಡಿಯನ್ ರುಪೀಸ್ ಪ್ರಕಾರ 391, ಅಲ್ಲಿಗೆ ನಾವು 1,12,266 ರೂಪೀಸ್ ಖರ್ಚು ಮಾಡಿದ್ರೆ ಬರೀ 381 ಲೆಕ್ಕ ನಮ್ಮ ಇಂಡಿಯನ್ ರುಪೀಸಲ್ಲಿ. ಸೊ ಈ ಥರ ಕ್ಯಾಲ್ಕುಲೇಷನಲ್ಲಿ ನಮಗೆ ಗೊತ್ತಾಗ್ತಿದೆ. ಸೊ ಇಂಡಿಯನ್ ರುಪೀಸಲ್ಲಿ
30,000 ಅಂದರೆ ಆಲ್ಮೋಸ್ಟ್ 88 ಲ್ಯಾಕ್, ಬಟ್ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಮಗೆ ಸಿಕ್ಕಿದ್ದು 85 ಲ್ಯಾಕ್. ಸೊ ಆ ಥರ. ಸೊ ಇವಾಗ ಸ್ವಲ್ಪ ನೀಟಾಗಿ ಇದನ್ನು ಆರ್ಗನೈಸ್ ಮಾಡಿ ಇಟ್ಕೋಬೇಕು. ಇನ್ನು ಮಿಕ್ಕಿದ ನೋಟ್ಸ್ ಎಲ್ಲ ಹಿಂಗೆ ಇದೆ, ನಾನು ಇಷ್ಟೊಂದು ಯೂಸ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಎಲ್ಲರೂ ಬೆಳಗ್ಗೆ ಬಂದಿದ್ರು ಆಯಿತಾ. ಸೊ ಹಾಗಾಗಿ ತುಂಬ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಒಂದಿಬ್ಬರು 3 ಜನ ಎಲ್ಲ ಹಾವೆಲ್ಲ ಮೈ ಮೇಲೆ ಹಿಂಗೆ ಎಬ್ಬಾವೆಲ್ಲ ಹಾಕೊಂಡು ಫೋಟೋ ಎಲ್ಲ ತೊಗೊಂಡಿದ್ರು. ನನ್ನ ಗ್ರೂಪಲ್ಲಿ ನೋಡಿದಾಗ ಅಯ್ಯೋ ನಂಗೆ ಫೋಮೋ ಫೀಲ್ ಆಗಿ ಸ್ಟಾರ್ಟ್ ಆಯಿತು. ಅಯ್ಯೋ ಮಿಸ್ ಔಟ್ ಮಾಡ್ಕೋತಾ ಇದ್ದೀನಿ ಲೇಟಾಗಿ ಬಂದು ಅಂತ ಹೇಳ್ಬಿಟ್ಟು. ಬಟ್ ದೆನ್ ಊರಲ್ಲೂ ಜಾತ್ರೆ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಆ ಫಂಕ್ಷನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಎನಿವೇಸ್ ನಾಳೆ ಪ್ಯಾಕ್ ಮಾಡಿಕೊಂಡು ಬೇರೆ ಹೋಟೆಲಿಗೆ ಶಿಫ್ಟ್ ಆಗ್ತೀವಿ. ಸೊ ಹಾಗಾಗಿ ನಂದು ಸೂಟ್ ಕೇಸ್ ಏನಿದೆ ಅದೆಲ್ಲ ಕ್ಲೋಸ್ ಮಾಡ್ಬೇಕು. ನಾನೇನು ಜಾಸ್ತಿ ಹೊರಗಡೆ ತೆಗ್ದಿಲ್ಲ, ಅದು ಇದೆ. ಸೊ ಗೈಸ್ ಇವತ್ತಂತೂ ಸಖತ್ ಎಂಜಾಯ್ ಮಾಡಿದ್ವಿ ಪಾರ್ಟಿಲಿ. ಇಟ್ ವಾಸ್ ನೈಸ್, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ತಿಂದಿದ್ದು ನೂಡಲ್ಸ್ ಬಿಟ್ಟರೆ ನನಗೆ ಪಾರ್ಟಿಲು ಅಂತ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಎಷ್ಟು ಗಟ್ಟಿಗಿತ್ತು ಗೊತ್ತಾ. ನನಗೆ ಇನ್ನೊಂದು ಕಡೆ ಏನಂದರೆ ನಾನ್ ವೆಜ್ ಏನಾದರೂ ಪುಡಿ ಉದುರಿಸಿದಾರ ಅಂತ ಗಾರ್ಲಿಕ್ ಫ್ರೈಡ್ ರೈಸ್ ಅಂತೇನೋ ಆರ್ಡರ್ ಮಾಡಿದ್ದೆ. ನಾನು ತಿನ್ನೋಕ್ಕೆ ಮನ್ಸು ಬರ್ಲಿಲ್ಲ, ಭಯ ಆಗೋಯ್ತು, ಹಂಗೆ ತಿನ್ನಲಿಲ್ಲ. ಆಮೇಲೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೆ, ಅದೊಂದು ಚೂರು ತಿಂದೆ. ಬಟ್ ಐ ರಿಯಲಿ ವಾಂಟೆಡ್ ಟು ಹ್ಯಾವ್ ಸಮ್ ಪ್ರಾಪರ್ ಫುಡ್. ಸೊ ನಾಳೆಯಿಂದ ನಂದು ಫುಡ್ಡಿಂದ ಏನು ಕತೆ ಆಗುತ್ತೆ ನೋಡೋಣ. ಬಿಕಾಸ್ ಇಲ್ಲಿ ಎನಿವೇಸ್ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನ ಊಟದ್ದು ಮತ್ತು ರಾತ್ರಿದು ನೋಡ್ಕೋಬೇಕು. ಸೊ ಅದೊಂದು ಸಾರ್ಟೆಡ್ ಅಂತ ಹೇಳ್ಬೋದು.